ನನ್ನ ನೆಮ್ಮದಿನ ಹಾಳು ಮಾಡಿರೋ ಆ ಮೆಸೇಜ್ ಕಳಿಸಿರೋರು ಯಾರು? ಇದೆಲ್ಲ ಅವ್ರಿಗೆ ಗೊತ್ತಾಗೋಕೆ ಹೇಗೆ ಸಾಧ್ಯ? ಮೊದಲು ಅವ್ರು ಯಾರು ಅಂತ ಕಂಡು ಹಿಡಿಬೇಕು. ಕೃಷ್ಣ ನೀ ಬೇಗಂತೆ ಬಾರೋ ಮಾವ ಶಾರ್ವರಿ ಭಯದಿಂದ ಪತರ್ಗುಟ್ಟು ಹೋಗಿರ್ತಾಳ ಅವಳು. ಭಯಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ರಲ್ಲ ಅನ್ಸತ್ತೆ. ಫೋನ್ ಆನ್ ಮಾಡ್ತಿದ್ದ ಹಾಗೆ ಕಾಲ್ ಬರುತ್ತೆ. ಮಾವ ಈಗೇನ್ ಮಾಡೋದು? ಏನು ಮಾಡಬೇಡಮ್ಮ. ಅವಳು ನಿನ್ನೂ ಹೆದರಿಸ್ಬೇಕು, ಅವಳಿಗಿನ್ನೂ ಆಟ ಆಡಿಸ್ಬೇಕು ಅಂದ್ರೆ ನೀನು ಕಾಲ್ ಕಟ್ ಮಾಡಿಬಿಡು. ಆಮೇಲೆ ನೋಡು, ಕಾಲು ಮುರಿದಿರೋ ಕೋಳಿ ತರ ಅಂತ ಒದ್ದಾಡಬಿಡ್ತಾಳೆ. ಮಾವ ವಾಯ್ಸ್ ಮೆಸೇಜ್. ಯಾರು ನೀವು? ಈ ತರ ಮೆಸೇಜ್ ಎಲ್ಲ ನನಗೆ ಯಾಕೆ ಕಳಿಸ್ತಿದ್ದೀರಾ? ನನ್ನ ಹತ್ರ ಇಂಥ ಆಟಗಳನ್ನೆಲ್ಲ ಇಟ್ಕೋಬೇಡಿ. ನನ್ನನ್ನ ಕೆಣ್ಕೋದು ಅಷ್ಟು ಸುಲಭ ಅಲ್ಲ. ಈಗೇನ್ ಮಾಡೋದು ಮಾವ? ಮೇಡಮ್ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಮಾಡ್ಕೊಳ್ಳಿ. ಕೈಲಾಗದೆ ಇರೋರು ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಸೊಸೆ ಮುದ್ದು? ಅವ್ರ ಮೈನ ಅವರೇ ಪರ್ಚ್ಕೋಬೇಕು ಅಷ್ಟೇ. ಏನು ತಲೆ ಕೆಡಿಸ್ಕೋಬೇಡ. ಇನ್ನೊಂದು ಮೆಸೇಜ್ನ ಟೈಪ್ ಮಾಡಿ ಕಳಿಸು. ಅವಿಯಣ್ಣನ ಆಫೀಸಿಗೆ ಬಿಟ್ಟಾಯ್ತು. ಹೇಗೂ ಸ್ವಲ್ಪ ಟೈಮ್ ಇದೆ. ಅಷ್ಟರಲ್ಲಿ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬಿಟ್ರಾಯ್ತು. ಈ ವ್ಯಕ್ತಿನ ಎಲ್ಲೋ ನೋಡಿದ್ದೀನಲ್ಲ. ನಾ ಆ ಹುಡುಗನ ಫೋಟೋ ಇದೆಯಾ ನಿಮ್ಮ ಹತ್ರ? ಹೇಳಿ, ನಂಗೂ ತೋರಿಸಿ. ಇವನೇ ಅದು. ನನ್ನನ್ನೇ ಹೆದರ್ಸೋಕ್ ಬರ್ತೀಯಾ? ಈಗ ಹೆದರ್ಕೊಬೇಕಾಗಿರೋಳು ನೀನು. ಇನ್ ಕೆಲವೇ ದಿನಗಳಲ್ಲಿ ನಿಮ್ ಮನೆಯವ್ರಿಗೆಲ್ಲ ನಿನ್ ಬಗ್ಗೆ ಗೊತ್ತಾಗುತ್ತೆ. ನೀನ್ ಯಾರು, ನೀನ್ ಮಾಡ್ತಿರೋದೇನು, ನಿನ್ನ ಉದ್ದೇಶ ಏನು, ನಿನ್ ಹಿನ್ನೆಲೆ ಏನು ಎಲ್ಲಾನು ಬಯಲು ಮಾಡ್ತೀನಿ. The subscriber is currently switched off. ಯಾರು ನೀವು? ನಿಮ್ಗೇನ್ ಬೇಕು? ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ಕೇಳಿ, ನಿಮ್ಗೆಷ್ಟು ದುಡ್ಡು ಬೇಕೋ ಕೇಳಿ. ಆದ್ರೆ ನೀವ್ಯಾರು ಅನ್ನೋದು ನನಗೀಗಲೇ ಗೊತ್ತಾಗ್ಬೇಕು. ಇಲ್ಲ, ಇದನ್ನ ಹೀಗೆ ಬಿಟ್ರೆ ನನಗೆ ಅಪಾಯ. ಇನ್ನು ನಾನು ಸುಮ್ಮನಿರಲ್ಲ. ಹಲೋ, ನಾನು ಚಾರ್ಬರಿ. ಈಗ ನೀವು ನಮಸ್ಕಾರ. ಊರಲ್ಲಿ ಆರಾಮ? ಒಂದ್ ನಿಮಿಷ ಸರ್, ನೀವು ಯಾರು? ನೀವು ಮಾಗಡಿಯವರಲ್ವಾ? ಅಲ್ಲ, ನಾನು ತಾವರೆಕೆರೆ. ತಾವರೆಕೆರೆಯಲ್ಲಿ? ತಾವರೆಕೆರೆಯಿಂದ ಅರ್ಧ ಕಿಲೋಮೀಟರ್ ಮುಂದೆ ನಮ್ಮನೆ. ಹೌದಾ? ಹೇ, ತಾವರೆಕೆರೆಯಲ್ಲಿ ಇತ್ತೀಚೆಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಾ? ಏನಪ್ಪ, ಆಕ್ಸಿಡೆಂಟ್ ಬಗ್ಗೆ ನಿಂಗೆ ಏನಾದ್ರು ಗೊತ್ತಾ? ನೀನ್ ಆಕ್ಸಿಡೆಂಟ್ ನೋಡಿದ್ಯಾ? ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ. ನನ್ನ ಪಾಡಕ್ ನನಗೆ ಬಿಟ್ಬಿಡಿ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ನನಗೇನು ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ. ನೀನೇನು ನೋಡಿಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದೀಯಾ. ಆದ್ರೆ ನೀನ್ ನೋಡ್ರ ಕಣ್ಗಳೇ ನಿಜ ಹೇಳ್ತಾ ಇದೆ. ಅದಕ್ಕೆ ನಿನ್ ಕಣ್ಣಲ್ಲಿರೋ ಭಯನೇ ಸಾಕ್ಷಿ. ಸರ್, ದಯವಿಟ್ಟು ನನಗೆ ಬಿಟ್ಬಿಡಿ. ನನಗೂ ಆಕ್ಸಿಡೆಂಟ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಭಯ ಪಡ್ಬೇಡ, ನಾನ್ ನಿನಗೆ ಏನು ಮಾಡಲ್ಲ. ಆ ಆಕ್ಸಿಡೆಂಟ್ಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ನನ್ನ ಜೊತೆ ಬಾ. ಅವ್ಯಣ್ಣ ಕಾಲ್ ಮಾಡ್ತಿದ್ರಲ್ಲ, ಏನು ಹೇಳೋದು? ಈ ವ್ಯಕ್ತಿ ಸಿಕ್ಕಿರೋ ವಿಷಯ ಹೇಳ್ಬಿಡ್ಲಾ? ಬೇಡ ಬೇಡ, ಮೊದಲು ಈ ವ್ಯಕ್ತಿ ಏನು ಹೇಳ್ತಾನೆ ಅಂತ ನಾನು ಕೇಳ್ಕೋಬೇಕು.
ಇವನು ಶಾರ್ವರಿ ಬಗ್ಗೆ ಹೇಳಿದ್ರೆ ಅದನ್ನು ಅವಿ ಅಣ್ಣಂಗೆ ಈಗಲೇ ತಿಳಿಸೋದು ಒಳ್ಳೇದಲ್ಲ. ಯಾವುದಕ್ಕೂ ಈ ವ್ಯಕ್ತಿ ವಿಷಯ ಅಣ್ಣಂಗೆ ಗೊತ್ತಾಗೋದು ಬೇಡ. ಸಮರ್ಥ್, ಎಲ್ಲಿದೆ ನೀನು? ಈಗಲೇ ಅರ್ಜೆಂಟಾಗಿ ಆಫೀಸ್ ಹತ್ರ ಬಾ. ಈಗಲೇ ಅಣ್ಣ? ಅದು ಯೋಚನೆ ಮಾಡೋ ಟೈಮ್ ಇಲ್ಲ ಸಮರ್ಥ್, ಮೀಟಿಂಗ್ ಇದೆ, ಹೊರಟು ಬಾ, ಈಗಲೇ ಬಾ. ಸರಿ ಅಣ್ಣ, ಬರ್ತೀನಿ. ಈಗಲೇ ಹೋಗಬೇಕು ಅಂದರೆ ಹೇಗೆ ಹೋಗೋದು? ಈ ವ್ಯಕ್ತಿ ನಿಲ್ಬಿಡ್ಲಿ, ಹೇಗೂ ಮನೆ ಹತ್ರನೇ ಇದೆ. ಇವನನ್ನ ಮನೆ ಹತ್ರ ಬಿಟ್ಟು ಆಮೇಲೆ ಅವೇಣನ ಹತ್ರ ಹೋಗ್ತೀನಿ. ಸರ್ ಬಿಟ್ಬಿಡಿ ಸರ್, ನನಗೇನೂ ಗೊತ್ತಿಲ್ಲ ಸರ್. ನೋಡು, ನೀನು ನಾನು ಹೇಳ್ದಂಗೆ ಕೇಳಿದ್ರೆ ಬಿಟ್ಬಿಡ್ತೀನಿ. ಆಯ್ತು ಸರ್, ನೀವು ಹೇಳ್ದಂಗೆ ಕೇಳ್ತೀನಿ. ಆದ್ರೆ ಈ ಆಕ್ಸಿಡೆಂಟ್ ಕೇಸು ಅಂತ ನನ್ನನ್ನು ಸಿಕ್ಕಾಕಿಸ್ಬೇಡಿ ಸರ್. ಆಯ್ತಪ್ಪ, ನೀನು ತಪ್ಪು ಮಾಡಿಲ್ಲ ಅಂಥದ್ರಲ್ಲ ಭಯ ಪಡ್ತಿದ್ಯಾ? ಪ್ರಪಂಚದಲ್ಲಿ ಎಷ್ಟೊಂದು ಜನ ತಪ್ಪು ಮಾಡಿರೋರೆ ತಲೆ ಎತ್ಕೊಂಡು ಓಡಾಡ್ತಿದ್ದಾರೆ. ನೀನು ಹೆದರು ಬೇಡ, ನಾನು ನಿನ್ಗೇನು ಮಾಡಲ್ಲ, ಸುಮ್ಮನೆ ನನ್ನ ಜೊತೆ ಬಾ. ಸ್ವಲ್ಪ ಆಚೆ ಬರ್ತೀರಾ? ನಾನು ಮನೆಯಿಂದ ಆಚೆ ಇದ್ದೀನಿ. ಏನ್ ಸಮರ್ಥ? ಇವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವರೇ ಆಕ್ಸಿಡೆಂಟ್ ನೋಡಿರೋ ವ್ಯಕ್ತಿ. ನನಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರಲಿ. ಆಯ್ತಪ್ಪ, ನಾನು ಸರಿಯಾಗಿ ನೋಡ್ಕೊತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರು. ಡೋಂಟ್ ವರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಬನ್ನಿ ಹೋಗೋಣ. ಇದೆಲ್ಲ ಚಿಕ್ಕಮ್ಮ ಅಕೌಂಟ್ಸ್ ನೋಡ್ಕೊಡುವಾಗ ಮೇಂಟೈನ್ ಮಾಡಿರೋ ಫೈಲ್ಸ್ಗಳು. ಅವ್ರ ಅಕೌಂಟ್ಸ್ ನೋಡ್ಕೊತಾ ಇದ್ರು ಅನ್ನೋ ಕಾರಣಕ್ಕೆ ನಾವು ಯಾರೂ ಈ ಫೈಲ್ಸ್ಗಳ ಕಡೆ ಗಮನನೂ ಹರಿಸಿರಲಿಲ್ಲ, ಚೆಕ್ ಕೂಡ ಮಾಡಿರಲಿಲ್ಲ. ಹಾಗಿದ್ರೆ ಈ ಫೈಲ್ಸ್ಗಳನ್ನೆಲ್ಲ ಚೆಕ್ ಮಾಡಿದ್ರೆ ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಲಾಭ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಹಾಗೆ ಯಾವ್ಯಾವ ದುಡ್ಡು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಕಂಪನಿಗೆ ಸಂಬಂಧಪಟ್ಟಿರೋ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ಅಲ್ವಾ ಅಭಿ? ಕಂಪನಿಯಿಂದ ಜಾಸ್ತಿ ದುಡ್ಡು ಯಾವಾಗ ವಿಡ್ರಾ ಆಗಿದೆ ಅಂತ ನೋಟ್ ಮಾಡ್ಕೊ. ಅದಕ್ಕೆ ಕೊಟ್ಟಿರೋ ಕಾರಣ ಸರಿಯಾಗಿದೆಯಾ ಅಂತ ಚೆಕ್ ಮಾಡು. ಹಾಗೆ ಆಗಲಿ ಅಮ್ಮ. ಸುಮಾರು 5 ವರ್ಷ ಟ್ರಾನ್ಸಾಕ್ಷನ್ ರೆಕಾರ್ಡ್ಸು ನನ್ನ ಫೋನಲ್ಲೂ ಇದೆ. ಅದನ್ನು ಟ್ಯಾಲಿ ಮಾಡಿ ಒಂದ್ಸಲಿ ರೀಚೆಕ್ ಮಾಡ್ತೀನಿ. ಇದರಲ್ಲೇನಾದರೂ ಶಾರ್ವರಿ ಅತ್ತೆ ನಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೆ ನಮ್ಗೆ ಅವ್ರ ವಿರುದ್ಧ ಸಾಕ್ಷಿಗಳು ಸಿಕ್ಕ ಹಾಗೆ ಅಲ್ವಾ? ಈ ಸಾಕ್ಷಿಗಳೆಲ್ಲ ಅಪ್ಪಂಗೋಸ್ಕರ ಅಷ್ಟೇ. ಈ ಫೈಲ್ಸ್ ಎಲ್ಲ ನೋಡಿದೆ ನಾನು ನೇರವಾಗಿ ಹೇಳ್ತೀನಿ, ಅವ್ರು ನಮಗೆ ಮೋಸ ಮಾಡಿದ್ದಾರೆ. ಅವ್ರು ಹೇಳಿದ ಮಾತುಗಳು ಇನ್ನೂ ನನ್ನ ಕಿವಿಲಿದೆ. ಅವ್ರ ಧ್ವನಿಲಾಗಿದ್ದ ಬದಲಾವಣೆ, ಅವ್ರು ಹೇಳಿದ ರೀತಿ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವ್ರನ್ನ ನಮ್ಮ ಚಿಕ್ಕಮ್ಮ, ಇವ್ರನ್ನೆಲ್ಲ ನಾವು ಇಷ್ಟೊಂದು ಪ್ರೀತಿ ಮಾಡಿದ್ದು ಅನ್ಸುತ್ತೆ. ಕಂಪನಿ ವ್ಯವಹಾರಗಳನ್ನ ಇವ್ರಿಗೆ ವಹಿಸಿ ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ನಂಬಿಕೆ ದ್ರೋಹ ಮಾಡಿಬಿಟ್ರು. ಕಂಪ್ನಿಗಾಗಿರೋ ಲಾಸ್ಗಳನ್ನ ಹೇಗಾದರೂ ಸರಿಪಡಿಸ್ಕೋಬೋದು, ಆದರೆ ಮನಸ್ಸಿಗಾಗಿರೋ ಗಾಯನ ಹೇಗೆ ತಾನೇ ಸರಿಪಡಿಸೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೋ ಅಭಿ. ಜೀವನ ನಾವು ಅನ್ಕೊಂಡ ಹಾಗಲ್ಲ. ಕೆಲವು ಸಂಬಂಧಗಳು ಮರುಭೂಮಿಲಿರೋ ಬಿಸಿಲು ಕುದುರೆ ಇದ್ದ ಹಾಗೆ. ದೂರದಲ್ಲೆಲ್ಲೋ ನೀರಿದೆ ಅನ್ಸುತ್ತೆ, ಅದ್ರ ಹತ್ರ ಹೋದಾಗಲೇ ಗೊತ್ತಾಗೋದು ನಾವು ಭ್ರಮೇಲಿದ್ದೀವಿ ಅಂತ. ಹೌದು ಅಮ್ಮ, ಇಷ್ಟು ವರ್ಷ ನಾವು ಚಿಕ್ಕಮ್ಮನ ವಿಚಾರದಲ್ಲಿ ಭ್ರಮೇಲೇ ಇದ್ವಿ. ಸರಿ ಅಭಿ, ಈಗ ನಾವು ಅನ್ಕೊಂಡಿದ್ದೆಲ್ಲ ಮಾಡೋಣ. ಅತ್ತೆ ನಮಗೆ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಇದು ನಮ್ಗೆ ಒಳ್ಳೆ ಸಾಕ್ಷಿ. ಅಮ್ಮ, ನೀವು ಈ ಐಡಿಯಾ ಹೇಳಿ ಒಳ್ಳೇದು ಮಾಡಿದ್ರಿ. ನಾವೀಗ ಈ ಫೈಲ್ಸ್ನ ಚೆಕ್ ಮಾಡ್ತಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಹಾಗೊಂದು ವೇಳೆ ಗೊತ್ತಾದರೂ ಮತ್ತೆ ರಾಧ ಅಂತಾನೆ ಆಗುತ್ತೆ. ತಗೋ, ಚೆಕ್ ಮಾಡು. ನೀನೇನಾ ಮಾನ್ ಭಾವ? ಕೂತ್ಕ. ನೀನವತ್ತು ಆಕ್ಸಿಡೆಂಟ್ ನೋಡಿದ ಮೇಲೆ ಓಡ್ ಹೋಗದೆ
ಯಾರು ಮಾಡಿದ್ದು ಅಂತ ಸಾಕ್ಷಿ ಹೇಳಿದ್ದಿದ್ರೆ ಆಕ್ಸಿಡೆಂಟ್ ಮಾಡಿದವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದವ್ರಿಗೆ ಶಿಕ್ಷೆ ಆಗಿರೋದು. ಹಂಗೆ ಮಾಡೋಕ್ಕಾದ್ರೆ ನಿನಗೂ ಶಿಕ್ಷೆ ಆಗಬೇಕು. ತಪ್ಪಕೊಂಡು ಓಡಾಡೋದಿಲ್ಲ. ಪಾಪ ಸುಮ್ಮನೆ ಅವನ್ನ ಬೈಬೇಡ ಕಣ, ಅವನಿಗೇನೋ ತಪ್ಪಿಲ್ಲ. ಯಾರಿಗೇ ಆದರೂ ಆ ಕ್ಷಣಕ್ಕೆ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ. ಇನ್ನು ಪೊಲೀಸು ಕೋರ್ಟು ಕಚೇರಿ ಅಂತ ಹೆದರ್ಕೊಂಡು ಓಡ್ ಹೋಗಿರ್ತಾನೆ ಪಾಪ. ಹಾಂ ಸರ್, ನನಗೆ ಅದೇ ಭಯ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಹೆಂಗೋ ಜೀವನ ಮಾಡ್ತಾ ಇದ್ದೀನಿ. ಕೋರ್ಟು ಕಚೇರಿ ಅಂದರೆ ನನ್ನ ಜೀವನನೇ ಹಾಳಾಗುತ್ತೆ ಸರ್. ಹಾಗೇನೂ ಆಗೋಲ್ಲಪ್ಪ. ಕೋರ್ಟು ಕಚೇರಿ ಇರೋದೇ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸೋದಕ್ಕೆ ಹೊರತು ನಿನ್ನ ಹಾಗೆ ಏನೂ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡೋದಕ್ಕಲ್ಲ. ಮತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಸಾಕ್ಷಿ ಹೇಳೋಕ್ಕೆ. ನಿನಗೆ ಗೊತ್ತಿರೋದನ್ನು, ನೀ ಏನೇನು ನೋಡಿದೆ ಅನ್ನೋದನ್ನು ಧೈರ್ಯವಾಗಿ ಹೇಳು. ನೀನು ಸತ್ಯ ಹೇಳೋದ್ರಿಂದ ಒಂದು ಇಡೀ ಕುಟುಂಬ ಉಳಿಯತ್ತೆ. ನೀನು ಸತ್ಯ ಹೇಳೋದ್ರಿಂದ ನಿನಗೂ ತೊಂದರೆ ಆಗತ್ತೆ ಅಂತ ನೀನೇನು ಯೋಚನೆ ಮಾಡಬೇಡ. ನಿನ್ನ ಹಿಂದೆ ನಾವಿರ್ತೀವಿ. ನೀನು ಹೇಳೋ ಒಂದು ಸತ್ಯದಿಂದ ನಿರಪರಾಧಿಗಳಿಗೆ ಮುಕ್ತಿ ಸಿಗತ್ತೆ, ನಿನಗೆ ಪುಣ್ಯ ಸಿಗತ್ತೆ. ತಾತ, ಯಾರ್ಯವರು? ಸಂಪರ್ಕ ಆಫೀಸಲ್ಲಿ ಕೆಲಸ ಮಾಡೋನಮ್ಮ. ಅಂಕಲ್, ನಿಜ ಹೇಳಿ, ಇವ್ರು ನಿಜವಾಗ್ಲೂ ನಿಮ್ಮ ನೆಂಟ್ರಾ? ಅಥವಾ ತಾತ ಸಮರ್ಥ ಆಫೀಸಲ್ಲಿ ಕೆಲಸ ಮಾಡೋರಾ? ನೀವಿಬ್ರು ಹೇಳ್ತಿರೋದ್ರಲ್ಲಿ ಯಾವ್ದು ನಿಜ? ಎರಡು ನಿಜನೇನಮ್ಮ. ಇವನು ನಮ್ಮ ನೆಂಟು ಹುಡುಗನೇ. ಪಾಪ ತುಂಬ ಕಷ್ಟದಲ್ಲಿದ್ದ. ಅದಕ್ಕೆ ಸಮರ್ಥನ ಆಫೀಸಲ್ಲಿ ಒಂದು ಕೆಲಸ ಕೊಡ್ಸೋಣ ಅಂತ ಕರ್ಕೊಂಬಂದೆ. ಸಮರ್ಥನು ಕೆಲಸ ಕೊಡ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಹೌದು ಹೌದು, ಅದಕ್ಕೆ ನಾನು ಹಾಗೆ ಹೇಳಿದ್ದು. ಓ ಹಾಗ. ಏನು ನಿಮ್ಮ ಹೆಸರು? ಯಾವ ಊರು ನಿಮ್ಮದು? ಇವ್ರು ಯಾಕೆ ಮಾತಾಡ್ತಿಲ್ಲ ತಾತ? ಇವ್ರಿಗೆ ಮಾತು ಬರಲ್ವಾ? ಕರೆಕ್ಟಾಗಿ ಹೇಳ್ದೆಮ್ಮ. ಅಲ್ಲ, ಮಾತು ಬರ್ದೇ ಇರೋ ಪಾಪ ಏನು ಅಂತ ಮಾತಾಡ್ತಾನೆ. ಅಯ್ಯೋ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನೀವಿಲ್ಲಿ ಆರಾಮಾಗಿರ್ಬೋದು. ನಿಮ್ಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಜೀವನನೂ ಚೆನ್ನಾಗಿರುತ್ತೆ. ಆಯ್ತಾ? ಪಾಪ ಏನಾದರೂ ತಿಂದ್ರೋ ಇಲ್ಲೋ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಅಭಿ, ಇಲ್ಲೋಡು, ಈ ಪ್ರಾಜೆಕ್ಟಿಂದ ಲಾಸ್ ಅಂತ ತೋರಿಸ್ತಿದೆ. ಆದರೆ ನೀನು ಈ ಪ್ರಾಜೆಕ್ಟ್ ಆದಾಗ ಲಾಭ ಆಯಿತು ಅಂತ ಮನೆಗೆ ಸ್ವೀಟ್ಸ್ ತಂದಿದ್ದೆ ಅಲ್ವಾ? ಹೌದು ದೀಪಿಕಾ, ಈ ಪ್ರಾಜೆಕ್ಟಿಂದ ನಮಗೆ ಲಾಭ ಆಗಿದೆ. ಆದರೆ ಅಕೌಂಟ್ಸಲ್ಲಿ ಲಾಸ್ ಅಂತ ತೋರಿಸ್ತಿದೆ. ದುಡ್ಡು ಮಾತ್ರ ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಬೇರೆ ಅಕೌಂಟಾ? ಅದು ಯಾವ ಅಕೌಂಟು ಅಂತ ನೋಡು ಅಭಿ. ನೋಡ್ತೀನಮ್ಮ. ಅಮ್ಮ, ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಚಿಕ್ಕಮ್ಮನ ಅಕೌಂಟಿಗೆ. ಹಾಗಿದ್ರೆ ನಮಗೆ ಸಾಕ್ಷಿ ಸಿಕ್ಬಿಡ್ತು, ನಾವು ಗೆದ್ದುಬಿಟ್ವಿ. ನಾನು ಫೈಲ್ ನೋಡ್ತಾ ಇದ್ದೀನಿ, ನನ್ನ ಗಮನ ಎಲ್ಲ ಫೈಲ್ ಮೇಲೆ ಇದೆ. ಅವಳು ಸ್ವಲ್ಪ ಹಾಗೆ ಅಮ್ಮ, ಖುಷಿನೂ ತಡ್ಕೊಳಲ್ಲ, ಕೋಪನೂ ತಡ್ಕೊಳಲ್ಲ. ನೀನಿನ್ನೇನು, ನಿನಗೆ ಕೋಪ ಯಾವಾಗಲೂ ಮೂಗಿನ ತುದಿಯಲ್ಲೇ ಇರುತ್ತೆ. ಹೌದಾ? ಇಲ್ಲ, ನಿನ್ನ ಮೂಗಿನ ತುದಿಲು ಕೋಪ ಇದೆ, ನೋಡ್ತೀನಿ ಬಾ ಇಲ್ಲಿ. ಅಭಿ ಅಭಿ, ಈ ಫೈಲ್ಸ್ ಎಲ್ಲ ಹುಷಾರಾಗಿ ಸಪ್ರೇಟಾಗಿ ಎತ್ತಿಡು. ಇದೆಲ್ಲ ನಮಗೆ ತುಂಬ ಮುಖ್ಯ. ದೀಪಿಕಾ, ಒಂದು ನಿಮಿಷ, ನಾನು ನೋಡ್ತೀನಿ. ಪೂರ್ಣಿ, ನೀನೇನಿಲ್ಲಿ?
MBA ಕಟ್ತೀನಿ, ಓದ್ಕೋಬೇಕು ಅಂತ ಬುಕ್ಸ್ ತರಿಸಿದ್ಯಲ್ಲ, ನೀನು ಓದ್ಕೋದಿರುತ್ತೆ ಅಂತ ಟೀ ತೊಗೊಂಡು ಬಂದೆ. ತಗೋ. ಅಭಿ ಒಳಗಡೆ ಇದ್ದಾನಾ? ಅವನು ಹುಟ್ಟಿದ್ರಲ್ಲ. ಅಭಿ ಒಳಗಿದ್ದಾನೆ, ಅವನೇನೋ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೇನು ಟೀ ಬೇಡ, ನಾನು ಓದ್ಕೋತೀನಿ, ನೀನು ಹೊರಡು. ಅಲ್ಲ, ಅವನಿಗೂ ಟೀ ಬೇಕು ಅಂದರೆ ಬೇಡ ಅಂತ ಹೇಳ್ತಾನೆ. ಅವನೇನೋ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ನೀವು ಹೊರಡಕ್ಕ. ಸರಿ. ನಡಿ ಹೊರಡೋಣ, ಆಲ್ರೆಡಿ ಲೇಟ್ ಆಗಿದೆ. ಅಂದಾಗೆ ರೌಡಿ ತಂದೇನಾದ್ರು ಬಾಯ್ಬಿಟ್ನಾ? ಇಲ್ಲ ಅಣ್ಣ, ಇನ್ನೇನು ಬಾಯ್ಬಿಟ್ಟಿಲ್ಲ. ಸರಿ, ನಾವು ಈಗಲೇ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಮೀಟಿಂಗಿಗೆ. ಸಮರ್ಥ್ ಏನು ಯೋಚನೆ ಮಾಡ್ತಿದ್ಯಾ? ನಡಿ ಹೊರಡೋಣ. ಅಲ್ಲ ಅಣ್ಣ, ಮೀಟಿಂಗ್ನ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಅರೇಂಜ್ ಮಾಡ್ಕೋಬೋದಿತ್ತಲ್ವಾ? ಇದೇನು ಸಮರ್ಥ್ ಹೀಗೆ ಕೇಳ್ತಿದ್ಯಾ? ಬೋರ್ಡ್ ಮೀಟಿಂಗ್ ಯಾವಾಗಲೂ ವೈಟ್ ಫೀಲ್ಡಲ್ಲಿ ಇರುತ್ತಾನೆ. ಅಲ್ಲ, ಮನೆಗೆ ಹತ್ರವಾಗಿ ಇದ್ದಿದ್ರೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಹೋಗಿ ಬರ್ಬೋದಿತ್ತು. ಕಂಪ್ನಿ ಕೆಲಸ ಇದ್ದಾಗ ಏನು ಎಮರ್ಜೆನ್ಸಿ ಸಮರ್ಥ್? ನಿನ್ಗೇನಾದರೂ ಕೆಲಸ ಆಯ್ತಾ? ಚೇಚೆ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಏನಾಯ್ತು ಸಮರ್ಥ್? ಗೊತ್ತಿಲ್ಲ ಅಣ್ಣ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಗ್ತಿಲ್ವಾ? ಮೊನ್ನೆ ತಾನೇ ಸರ್ವಿಸ್ ಆಯ್ತಲ್ವಾ? ಅದೇ ಅಣ್ಣ, ನನಗೂ ಗೊತ್ತಾಗ್ತಾ ಇಲ್ಲ ಏನಾಯ್ತು ಅಂತ. ನೋಡ್ತೀನಿ. ಏನಾಯ್ತು ಸಮರ್ಥ್? ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಯಾಕೋ ರಿಪೇರಿಗೆ ಬಂದಿರೋ ಹಾಗಿದೆ. ನೀವು ಕೆಲಸ ಮಾಡಿ, ಕ್ಯಾಬ್ ಬುಕ್ ಮಾಡಿಕೊಂಡು ಮೀಟಿಂಗ್ ಹೋಗಿ. ಓ ಹೌದಾ? ನನಗೆ ಈಗಾಗಲೇ ಲೇಟ್ ಆಗಿದೆ, ನಾನು ಹೋಗಿರ್ತೀನಿ. ನೀನು ಕಾರ್ ರೆಡಿ ಮಾಡಿಸ್ಕೊಂಡು ಆಮೇಲೆ ಬೇಗ ಬಾ. ಸರಿ ಅಣ್ಣ. ಸರಿ ಸಮರ್ಥ್, ಕಾರ್ ರೆಡಿ ಆಗಿದ ತಕ್ಷಣ ಕಾಲ್ ಮಾಡು. ಸಾಧ್ಯವಾದ್ರೆ ಮನೆಗೆ ಹೋಗು, ಇಲ್ಲ ಅಲ್ಲಿಗೆ ಬಾ. ಆಯ್ತಣ್ಣ, ಇಲ್ಲಿ ಸಂಜೆವರೆಗೂ ಆಗ್ಬೋದು. ನಾನೇನಿದ್ರು ಫೋನ್ ಮಾಡ್ತೀನಿ ನಿಮಗೆ. ಅಮ್ಮ, ದೀಪಿಕಾ ಇಲ್ಲಿ ನೋಡಿ. ನಮಗೆ ಟೆಂಡರ್ ಅಲರ್ಟ್ ಆದಾಗ ನಾವು ತುಂಬ ಖುಷಿಪಟ್ಟಿದ್ವಿ. ಆದರೆ ಟೆಂಡರ್ ಮುಗಿಯೋಷ್ಟರಲ್ಲಿ ಕಂಪ್ನಿಗೆ ಲಾಸ್ ಆಗಿದೆ ಅಂತ ಚಿಕ್ಕಮ್ಮ ಹೇಳಿದ್ರು. ರೆಕಾರ್ಡ್ಸಲ್ಲೂ ಹಾಗೆ ಇದೆ. ಹಾಗಾದರೆ ಸರಿಯಾಗೇ ಇದೆಯಲ್ಲ? ಇಲ್ಲ ದೀಪಿಕಾ, ನಮಗೆ ಟೆಂಡರ್ ಕೊಟ್ಟಿದ್ದು SR ಗ್ರೂಪ್ಸ್ ಅವರು. ಅವ್ರು ಟೆಂಡರ್ ಕೊಟ್ಟಿದ್ದು 2023 ಜೂನಲ್ಲಿ. ಆದರೆ 2023 ನವೆಂಬರಲ್ಲಿ ನಮಗೆ ಕೊಟ್ಟಿರೋ ಕೊಟೇಶನ್ಗಿಂತ ಜಾಸ್ತಿ ಅಮೌಂಟ್ ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಈ ಟೆಂಡರಿಂದ ಲಾಭ ಆಗಿದೆ? ಹೌದಮ್ಮ, ಈ ಟೆಂಡರಿಂದ ನಮಗೆ ಲಾಭ ಆಗಿದೆ. ಆದರೆ ಚಿಕ್ಕಮ್ಮ ಲಾಸ್ ಅಂತ ಹೇಳಿದ್ದಾರೆ. ರೆಕಾರ್ಡ್ಸಲ್ಲಿ ಕೂಡ ಅದೇ ಮೆನ್ಷನ್ ಆಗಿದೆ. ಅಯ್ಯಯ್ಯೋ, ಮತ್ತು ದುಡ್ಡೆಲ್ಲ ಏನಾಯಿತು? ಬಂದಿದ್ದಷ್ಟು ದುಡ್ಡು ಚಿಕ್ಕಮ್ಮನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಹಾಂ, ಅಷ್ಟು ದೊಡ್ಡ ಮೋಸನಾ? ಇದು ಬರೀ ಮೋಸದ ಪ್ರಶ್ನೆ ಅಲ್ಲ ದೀಪಿಕಾ. ಈ ಟೆಂಡರ್ ಲಾಸ್ ಆಗಿದೆ ಅಂತ ಡ್ಯಾಡ್ ಮತ್ತು ಬ್ರೋ ತುಂಬ ಬೇಜಾರಾಗಿದ್ರು. ಬ್ರೋ ಅಂತೂ 2 ದಿನ ಊಟ ನಿದ್ದೆನೇ ಬಿಟ್ಬಿಟ್ಟಿದ್ದ. ನಾನು ಸೋತೋದೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಅವನಷ್ಟು ಬೇಜಾರಲ್ಲಿದ್ರು ಚಿಕ್ಕಮ್ಮನ ಮನ್ಸು ಕರಗ್ಲಿಲ್ವಲ್ಲ. ಎಂಥ ಕಲ್ಲು ಮನ್ಸವ್ರದ್ದು. ಇದ್ಯಾವುದು ಈಗ ನಡೀತಾ ಇರೋದಲ್ಲ ಅಭಿ, ಈಗಾಗಲೇ ನಡೆದು ಹೋಗಿರೋದು. ಈಗ ನಿನಗೆ ಗೊತ್ತಾಗ್ತಾ ಇದೆ ಅಷ್ಟೆ. ಕಾಲ ಕೈ ಜಾರು ಹೋಗೋಕೆ ಮುಂಚೆ ಗೊತ್ತಾಯ್ತಲ್ಲ ಅಂತ ಸಮಾಧಾನ ಪಟ್ಕೋಬೇಕು. ಹೌದು ಅಭಿ, ಈ ಫೈಲ್ಸ್ ಎಲ್ಲ ನಮಗೆ ವೆಪನ್ಸ್ ಇದ್ದ ಹಾಗೆ. ಇವನ್ನ ನಾವು ಸಾಕ್ಷಿಯಾಗಿ ಇಟ್ಕೊಂಡೆ ನಿಮ್ಮ ಅಪ್ಪನ ನಂಬಿಸ್ಬೇಕು. ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಡು. ದೀಪಿಕಾ, ಅಮ್ಮ ಎಲ್ಲಿ ಅಂತ ನೋಡಿದ್ಯಾ?
ದೀಪಿಕಾ ಏನಿದೆಲ್ಲ? ಅಮ್ಮ ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ಅಭಿ ಆಫೀಸ್ ಕೆಲಸ ಎಲ್ಲ ಮಾಡ್ತಾ ಇದ್ದ, ನನ್ನಿಂದ ಏನಾದರೂ ಸಹಾಯ ಆಗುತ್ತೇನೋ ಅಂತ ಬಂದೆ. ಆಫೀಸ್ ಕೆಲಸನಾ? ದೀಪಿಕಾ ನೀನು MBA ಬುಕ್ಸ್ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಬರೀ ಫೈಲ್ಸೇ ಇದೆ. ಪೂರ್ಣಿ, ಮೀರಾ ಎದ್ದು ಬಿಟ್ಲಾ? ಹಶ್ವಾಗಿರ್ಬೇಕು ಅನ್ಸುತ್ತೆ. ನೀನು ಹೋಗಿರು, ನಾನು ಬಂದು ಹಾಲು ಕೊಡ್ತೀನಿ. ಅಲ್ಲಮ್ಮ, ಅದೇ ಇಲ್ಲಿ ಅದಕ್ಕೆ ಹೇಳಿದ್ರಲ್ಲ, ಆಫೀಸ್ ಕೆಲಸಗಳು ಸ್ವಲ್ಪ ತಲೆ ಬಿಸಿ ಅಷ್ಟೇ. ಹಾಗಿದ್ರೆ ನಾನೇನಾದರೂ ಹೆಲ್ಪ್ ಮಾಡಲಾ? ಬೇಡ, ಅದಕ್ಕೆ ನಾನು ದೀಪಿಕಾ ನೋಡ್ಕೋತೀವಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಮ್ಮ, ಮಗುಗೆ ಹಾಲು ಕುಡಿಸಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನು ದೀಪಿಕಾ ಇದನ್ನು ನೋಡ್ತೀವಿ. ಇಲ್ಲ ಅಭಿ, ಇದೆಲ್ಲ ಮುಗಿಯೋವರೆಗೂ ನನಗೂ ಸಮಾಧಾನ ಇರಲ್ಲ. ನೀವುಗಳು ಫೈಲ್ಸ್ ನೋಡ್ತಾ ಇರಿ, ನನ್ನ ಮಗುಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ಬರ್ತೀನಿ.